ನಮಸ್ತೆ. ನೀವೊಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾ ಇದ್ರೆ ಪಕ್ಕದಲ್ಲಿರುವಂಥ ರಿಜಿಸ್ಟರ್ಡ್ ಆಫೀಸ್ಗೆ ಹೋಗಿ ನಿಮ್ಮ ಪ್ರಾಪರ್ಟಿಯನ್ನು ನೀವು ರಿಜಿಸ್ಟರ್ ಮಾಡ್ಕೋತೀರಾ. ಅದೇ ರೀತಿಯಾಗಿ ನೀವೇನಾದರೂ ಹೊಸ ಕಾರು ಅಥವಾ ಹೊಸ ಬೈಕನ್ನು ಪರ್ಚೇಸ್ ಮಾಡಿದರೆ ಪಕ್ಕದಲ್ಲಿರುವಂಥ ರಿಜಿಸ್ಟರ್ ಆಫೀಸ್ಗೆ ಹೋಗಿ RC ಬುಕ್ ಆಗಿ ರಿಜಿಸ್ಟರ್ ಮಾಡ್ತೀರಾ. ಸೊ ಇವೆಲ್ಲ ನೀವು ಎಂತಕ್ಕೆ ರಿಜಿಸ್ಟರ್ ಮಾಡ್ತೀರಾ ಅಂತಂದರೆ ನಿಮ್ಮ ವಸ್ತು ನಿಮ್ಮ ಹಕ್ಕಿಗಾಗಿ ಸಿಗಬೇಕೆಂದು ನೀವು ರಿಜಿಸ್ಟರ್ ಮಾಡ್ತೀರಾ. ಅದೇ ಥರ ನೀವೇನಾದರೂ ಒಂದು ಹೊಸ ಕಂಪನಿನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಅದನ್ನು ಹೇಗೆ ರಿಜಿಸ್ಟರ್ ಮಾಡಬೇಕು, ಅದಕ್ಕಂತ ಪ್ರೊಸೆಸ್ ಏನು ಅಂತ ನಾನು ಈ ವಿಡಿಯೋಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಸೊ ಮೊದಲನೇದಾಗಿ ನಾವು ಟ್ರೇಡ್ ಮಾರ್ಕ್ ಅಂದರೆ ಏನು ಅಂತ ನೋಡೋಣ. ಸೊ ಟ್ರೇಡ್ ಮಾರ್ಕ್ ಅಂದರೆ ನೀವು ಮಾರ್ಕೆಟಲ್ಲಿ ಅಥವಾ ನಿಮ್ಮ ಕಾಂಪಿಟೇಟರ್ ಮಧ್ಯೆ ಒಂದು ಪ್ರಾಡಕ್ಟ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದೀರಾ ಅಥವಾ ಪ್ರಾಡಕ್ಟ್ಸ್ನ ಸೆಲ್ ಮಾಡಬೇಕು ಅಂತ ಅಂದರೆ ಆ ಮಾರ್ಕೆಟ್ನಲ್ಲಿ ಇರುವ ವಿವಿಧ ಪ್ರಾಡಕ್ಟ್, ಹಂಗಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ ಮಧ್ಯೆ ನಿಮ್ಮ ಪ್ರಾಡಕ್ಟನ್ನು ಯೂನಿಕ್ ಆಗಿ ತೋರಿಸುವಂಥ ಸಿಂಬಲ್ ಅಥವಾ ಬ್ರ್ಯಾಂಡ್ ನೇಮ್ ಅಥವಾ ಬ್ರ್ಯಾಂಡ್ ಲೋಗೋವನ್ನು ರಿಜಿಸ್ಟರ್ ಮಾಡುವಂಥದ್ದೇ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಆಗುತ್ತೆ. ಎರಡನೇದಾಗಿ ನಾವು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅನ್ನೋದು ಏನು ಅಂತ ನೋಡೋಣ. ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅಂತ ಅಂದರೆ ಕೇಂದ್ರ ಸರ್ಕಾರದಿಂದ ನಾವು ಬಳಸುವಂಥ ಪ್ರಾಡಕ್ಟ್ ಅಥವಾ ನಾವು ಮಾರ್ಕೆಟಿಗೆ ಇಶ್ಯೂ ಮಾಡುವಂಥ ಪ್ರಾಡಕ್ಟ್ಸನ್ನು ನಾವೇ ಇದಕ್ಕಾಗಿ ಇರುವಂಥ ಓನರ್ ಅಥವಾ ಮಾಲೀಕರು ಎಂದು ಗುರುತಿಸುವ ಹಾಗೆ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಎಂದು ಅನ್ನುವರು. ನೆಕ್ಸ್ಟ್, ಟ್ರೇಡ್ ಮಾರ್ಕನ್ನು ಯಾವ್ಯಾವುದಕ್ಕೆಲ್ಲ ಬಳಸ್ಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಟ್ರೇಡ್ ಮಾರ್ಕನ್ನು ನಿಮ್ಮ ಬ್ರ್ಯಾಂಡ್ ನೇಮ್, ನಿಮ್ಮ ಲೋಗೋ ಅಥವಾ ನಿಮ್ಮ ಬ್ರ್ಯಾಂಡಿನಲ್ಲಿರುವ ಟ್ಯಾಗ್ ಲೈನ್ಸ್ಗೆ ನೀವು ಬಳಸ್ಬೋದು. ನಾವಿವಾಗ ಟ್ರೇಡ್ ಮಾರ್ಕನ್ನು ಯಾಕೆ ರಿಜಿಸ್ಟರ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ನೀವು ಯಾಕೆ ಟ್ರೇಡ್ ಮಾರ್ಕನ್ನು ರಿಜಿಸ್ಟರ್ ಮಾಡಬೇಕು ಅಂತ ಅಂದರೆ ನಿಮಗೆ ಹಕ್ಕು ಸಿಗುತ್ತದೆ. ನೀವು ಹಾಗೂ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದು, ನಿಮ್ಮ ಬ್ರ್ಯಾಂಡು, ನಿಮ್ಮ ಲೋಗೋ ಹಾಗೂ ನಿಮ್ಮ ಟ್ಯಾಗ್ ಲೈನಿಗೆ ಒಂದು ಯೂನಿಕ್ ಐಡೆಂಟಿಟಿಯನ್ನು ಸಿಗುತ್ತೆ. ಸೊ ಇದು ಏನಕ್ಕೆ ಸಿಗುತ್ತೆ ಅಂತ ಅಂದರೆ ನಿಮ್ಮ ಬ್ರ್ಯಾಂಡನ್ನು ಯಾರಿಂದನೂ ಕಾಪಿ ಮಾಡಲು ಸಾಧ್ಯ ಇಲ್ಲ. ಸೊ ಅದಕ್ಕೆ ಎಕ್ಸ್ಕ್ಲೂಸಿವ್ ರೈಟ್ಸ್ ಎಂದು ಕರೆಯುತ್ತಾರೆ. ವಿಶೇಷವಾದ ಹಕ್ಕು ನಿಮಗೆ ದೊರೆಯುತ್ತೆ. ಅದು ಅಲ್ಲದೆ ನಿಮ್ಮ ಬ್ರ್ಯಾಂಡನ್ನು ಬೇರೆ ಯಾರಾದರೂ ಥರ್ಡ್ ಪಾರ್ಟಿನವರು ಸ್ಟಾರ್ಟ್ ಮಾಡಿ ಅದಕ್ಕೆ ತಕ್ಕಂಥ ಅನ್ಕ್ವಾಲಿಟಿ ಸರ್ವಿಸಸ್ ಅಂದರೆ ಅವ್ರು ಕೊಟ್ಟರೆ ಸೊ ಅದಕ್ಕೆ ತಕ್ಕಂಥ ಕಂಪ್ಲೇಂಟನ್ನು ನೀವು ರೇಸ್ ಮಾಡಿ ನಿಮಗೆ ಆಗುವಂಥ ಹಕ್ಕನ್ನು ನೀವು ಯುಟಿಲೈಸ್ ಮಾಡ್ಕೋಬೋದಾಗುತ್ತೆ. ಮೂರನೇದಾಗಿ ನಾವು ಯಾವುದಾದ್ರೂ ದೊಡ್ಡ ಪ್ರಾಡಕ್ಟನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಸೆಲ್ ಮಾಡಬೇಕು ಅಂತ ಅಂದರೆ ಅದು ಬ್ರ್ಯಾಂಡ್ ರೆಕಗ್ನಿಷನ್ ಆಗಿ ಕನ್ಸಿಡರ್ ಆಗಿ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲೂ ನೀವು ಪ್ರಾಡಕ್ಟ್ಸ್ನ ಸೆಲ್ ಮಾಡ್ಬೋದು. ಸೊ ಇವಾಗ ನಾವು ನೋಡ್ತಾ ಇದ್ವಿ ಟ್ರೇಡ್ ಮಾರ್ಕ್ ಅಂದರೆ ಏನು, ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಅಂದರೆ ಏನು, ಟ್ರೇಡ್ ಮಾರ್ಕ್ ಹೇಗೆ ರಿಜಿಸ್ಟರ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟೆ. ಸೊ ಇವಾಗ ನಾನೇನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನಿಮಗೆ ಅಂತ ಒಂದು ಬಿಸ್ನೆಸ್ ಐಡಿಯಾ ನೇಮ್ ಇರುತ್ತೆ. ಸೊ ಈ ಕಂಪ್ನಿಗೆ ನಾನು ಈ ನೇಮ್ ಇಡ್ಬೋದು, ಈ ಕಂಪ್ನಿಗೆ ಈ ನೇಮ್ ಇಟ್ಟರೆ ನಾನು ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ಯಾವ ಥರ ಎಲ್ಲ ಇರಬಾರ್ದು ಅನ್ನೋದನ್ನು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಏನಂತ ಅಂದರೆ ಮೊದಲನೇದಾಗಿ ಸಿಮಿಲರ್ ನೇಮ್ಸ್ ಇರಬಾರ್ದು. ಸಿಮಿಲರ್ ನೇಮ್ಸ್ ಅಂತ ಅಂದರೆ ನೀವು ಆಲ್ರೆಡಿ ಪ್ಲ್ಯಾನ್ ಮಾಡಿರುವ ನೇಮನ್ನು ಬೇರೆ ಯಾರು ಆ ನೇಮ್ನ ಯೂಸ್ ಮಾಡದೇ ಇರುವ ಹಾಗೆ ಇರಬೇಕು. ಸೆಕೆಂಡ್ ಒನ್ ಜೆನ್ರಿಕ್ ನೇಮ್ಸ್. ಜೆನ್ರಿಕ್ಸ್ ನೇಮ್ಸ್ ಅಂತ ಅಂದರೆ ನಿಮ್ಮ ಬ್ರ್ಯಾಂಡ್ ನೇಮ್ ಒಂದಿಗೆ ಹಾಯ್, ಹೆಲೋ ಆ ಥರ ಇರುವ ಜೆನ್ರಿಕ್ ನೇಮ್ಸ್ ಇರಬಾರ್ದು. ಮೂರನೇದಾಗಿ ಡಿಸ್ಕ್ರಿಪ್ಟಿವ್ ನೇಮ್. ಇವಾಗ ನೀವು ಒಂದು ಹೋಟೆಲ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಎಕ್ಸಾಂಪಲ್ ಆಗಿ ಆ ಹೋಟೆಲಲ್ಲಿ ಟೇಸ್ಟಿ ಫುಡ್ಸ್ ಅಥವಾ ಹೈಜೀನಿಕ್ ಫುಡ್ಸ್ ಅಂತ ಮೆನ್ಷನ್ ಆಗಿರಬಾರ್ದು. ನೀವು ಯಾವುದೇ ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ತಕ್ಕಂತೆ ಸೇಮ್ ಇರುವ ಡಿಸ್ಕ್ರಿಪ್ಷನ್ ಆ ಬ್ರ್ಯಾಂಡ್ ನೇಮಲ್ಲಿ ಮೆನ್ಷನ್ ಆಗಿರಬಾರ್ದು. ಇವಾಗ ನಾವು ಟ್ರೇಡ್ ಮಾರ್ಕ್ ಆಗಿ ಏನೇನು ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡ್ತೀವಿ, ಅದು ಹೇಗೆಲ್ಲ ಪ್ರೊಸೆಸ್ ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ. ಸೊ ಟ್ರೇಡ್ ಮಾರ್ಕ್ ನೀವು ರಿಜಿಸ್ಟರ್ ಮಾಡಬೇಕಂತೆ ತಕ್ಕಂತೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಮೊದಲನೇದಾಗಿ ನಿಮ್ಮ ಕಂಪನಿ ಲೋಗೋ ಏನಾದರೂ ಇದ್ದರೆ ಸೊ ಆ ಲೋಗೋನ ಒಂದು ಕಾಪಿ ಕೊಡಬೇಕಾಗಿರುತ್ತೆ. ಜೊತೆಗೆ ಡೇಟ್ ಆಫ್ ಯೂಸೇಜ್ ಅಂತ ಹೇಳಿ, ನೀವು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ಯಾವುದೇ ಅಂತ ಯೂಸೇಜ್ ಇರೋದಿಲ್ಲ. ಸೊ ಹಳೆ ಬಿಸ್ನೆಸ್ ಏನಾದರೂ ಇದ್ದರೆ ಅದಕ್ಕೆ ತಕ್ಕಂತೆ ಇನ್ವಾಯ್ಸ್, GST ಅಥವಾ MSME ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡ್ಬೋದು. ಸೊ ಈಗಾಗಲೇ ನಾವು ಟ್ರೇಡ್ ಮಾರ್ಕನ್ನು ಕಲ್ತ್ವಿ, ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಗೊತ್ತಾಯಿತು, ಡಾಕ್ಯುಮೆಂಟ್ಸ್ ಏನೇನಂತ ಗೊತ್ತಾಯಿತು. ಇವಾಗ ಇದಕ್ಕೆ ತಕ್ಕಂತೆ ಪ್ರೊಸೆಸ್ನ ನಾನು ನಿಮಗೆ ತಿಳಿಸ್ತೀನಿ. ಫಸ್ಟ್ನಾಗಿ ನಮ್ಮ ಆಫೀಸಲ್ಲಿ ನೀವೇನಾದರೂ ಬ್ರ್ಯಾಂಡ್ ನೇಮ್ ಅನ್ನು ಸಜೆಸ್ಟ್ ಮಾಡಿದರೆ ಅದು ಅಲ್ಲಿರುವ ಗೌರ್ಮೆಂಟ್ ವೆಬ್ಸೈಟಲ್ಲಿ ನಾವು ಹೋಗಿ ಅದನ್ನು ರಿಸರ್ಚ್ ಮಾಡ್ತೀವಿ. ಸೊ ಏನಾದರೂ ಡಿಸ್ಕ್ರಿಪ್ಟಿವ್ ಟರ್ಮ್ಸ್ ಅಥವಾ ಏನಾದರೂ ಸಿಮಿಲರ್ ನೇಮ್ಸ್ ಏನಾದರೂ ಗುರುತಿಟ್ಟರೆ ಅದನ್ನು ನೀವು ಚೇಂಜ್ ಮಾಡಬೇಕಂತ ಅವಶ್ಯಕತೆ ಇರುತ್ತೆ. ಇನ್ ಕೇಸ್ ಲೈಕ್ ನಿಮ್ಮ ನೇಮ್ ಪಾಸಿಟಿವ್ ಆಗಿತ್ತಂತೆ ಸೆಕೆಂಡ್ ಸ್ಟೆಪ್ ಟ್ರೇಡ್ ಮಾರ್ಕ್ ಫೈಲಿಂಗ್ ಆಗುತ್ತೆ. ಸೊ ಈ ಫೈಲಿಂಗ್ ಟೈಮಲ್ಲಿ ನಿಮಗೆ 7 ವರ್ಕಿಂಗ್ ಡೇಸ್ ಒಳಗಡೆ ಟ್ರೇಡ್ ಮಾರ್ಕ್ ನಂಬರ್ ಅನ್ನೋದನ್ನು ನಿಮಗೆ ಸಿಗುತ್ತೆ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಟ್ರೇಡ್ ಮಾರ್ಕ್ ಸರ್ಚ್ ನಡೆಯುತ್ತೆ.
ಸೆಕೆಂಡ್ ಆಗಿ ಫೈಲಿಂಗ್ ನಡೆಯುತ್ತೆ, ಥರ್ಡ್ ಆಗಿ ನಿಮಗೆ ಟ್ರೇಡ್ ಮಾರ್ಕ್ ನಂಬರನ್ನು ಅಲೋಕೇಟ್ ಮಾಡ್ತಾರೆ. ಸೊ ಈಗಾಗಲೇ ಇದೆಲ್ಲ ಆದಮೇಲೆ ನಿಮಗೆ ಎಕ್ಸಾಮಿನೇಷನ್ ಪ್ರೊಸೆಸನ್ನು ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮಿನೇಷನ್ ಪ್ರೊಸೆಸಲ್ಲಿ ಈಗಾಗಲೇ ಮುಂಚೆ ಹೇಳಿದಾಗೆ ನಾನು ಜೆನ್ರಿಕ್ ಟರ್ಮ್ಸು, ಡಿಸ್ಕ್ರಿಪ್ಟಿವ್ ಟರ್ಮ್ಸ್ ಅಥವಾ ಸಿಮಿಲರ್ ನೇಮ್ಸ್ ಏನಾದರೂ ಕಂಡಿಟ್ರೆ ಅದು ಅಪೋಸಿಷನ್ ಸ್ಟೇಟಸ್ಗೆ ಮೂವ್ ಆಗುತ್ತೆ. ಸೊ ಇದು 1 ಮಂತ್ ಟೈಮಲ್ಲಿ ನೀವು ಬಂದ್ಬಿಟ್ಟು ರಿಪ್ಲೈ ಮಾಡಬೇಕಾಗಿರುತ್ತೆ ಕೋರ್ಟ್ಗೆ. ಸೊ ಅದಾದಮೇಲೆ ಅದು ಜರ್ನಲ್ಗೆ ಮೂವ್ ಆಗುತ್ತೆ. ಜರ್ನಲಲ್ಲಿ ಗೌರ್ಮೆಂಟ್ಗೆ ಅಂತ ಇರುವ ವೆಬ್ಸೈಟ್ ಮೂಲಕ ಜರ್ನಲ್ ಪಬ್ಲಿಷ್ ಮಾಡ್ತಾರೆ. ನಿಮ್ಮ ಬ್ರ್ಯಾಂಡ್ ನೇಮನ್ನು ಜರ್ನಲಲ್ಲಿ ಪಬ್ಲಿಷ್ ಮಾಡ್ತಾರೆ. ಒನ್ಸ್ ಪಬ್ಲಿಷ್ ಆದಮೇಲೆ ಏನಾದರೂ ಅಪೋಸಿಷನ್ ಇದೆಯಾ ಅಂತ ನೋಡ್ತಾರೆ ಜನರಲ್ ಪಬ್ಲಿಕ್ಕಿಂದ. ಏನು ಅಬ್ಜೆಕ್ಷನ್ ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ನಿಮಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಆಗಿ ಆರ್ ಅಂತ ರಿಜಿಸ್ಟರ್ ಆದಮೇಲೆ ನಿಮ್ಮ ಬ್ರ್ಯಾಂಡಲ್ಲಿ ಆರ್ ಅಂತ ಬಳಸ್ಬೋದು. ಸೊ ನಾವಿವಾಗ ಟ್ರೇಡ್ ಮಾರ್ಕ್ ಪ್ರೊಸೆಸನ್ನು ನೋಡಿದ್ವಿ. ಒನ್ಸ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ರಿಜಿಸ್ಟರ್ ಅಂತ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟ್ನ ಹೇಗೆ ರಿನ್ಯೂವಲ್ ಮಾಡ್ಬೋದು? ಸೊ ನಾವು 10 years ಒನ್ಸ್ ನೀವು ಆ ಸರ್ಟಿಫಿಕೇಟ್ನ ರಿನ್ಯೂವಲ್ ಮಾಡಬೇಕಾಗಿರುತ್ತೆ. ಆ ಪರ್ಟಿಕ್ಯುಲರ್ ಟೈಮ್ ಹತ್ರ ಬರಬೇಕಾಗಿದ್ರೆ, ಹಂಗಂದರೆ 9 years ಅಥವಾ 9.5 years ಹತ್ತಿರ ಬರ್ತಿದ್ದಂಗೆ ನೀವು ನಿಮ್ಮ ಸರ್ಟಿಫಿಕೇಟನ್ನು ರಿನ್ಯೂವಲ್ ಮಾಡಬೇಕು. ಅನಾಸ್ಮಿಕವಾಗಿ ನಿಮ್ಗೆ ಏನಾದರೂ ತೊಂದರೆ ಆಯಿತು, 10 years ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಗೌರ್ಮೆಂಟ್ ಕಡೆಯಿಂದ 1 ವರ್ಷ ನಿಮಗೆ ಗ್ರೇಸ್ ಪೀರಿಯಡ್ ಅಂತ ಸಿಗುತ್ತೆ. ಅದಕ್ಕೆ ತಕ್ಕಂಥ ಪೆನಾಲ್ಟಿಯನ್ನು ನೀವು ಪೇ ಮಾಡಿ ನಿಮ್ಮ ಸರ್ಟಿಫಿಕೇಟನ್ನು ರಿನ್ಯೂವಲ್ ಮಾಡಿ ನೀವು ಇಟ್ಕೋಬೋದು. ನಮ್ಮ ಕ್ಲೈಂಟ್ಸ್ ಬಂದ್ಬಿಟ್ಟು ನಮಗೆ ಆಗಲೇ ಸುಮಾರು ಡೌಟ್ಸ್ ಕೇಳ್ತಾರೆ, TMಗೆ ಡಿಫ್ರೆನ್ಸ್ ಏನು, ಆರ್ಗೆ ಡಿಫ್ರೆನ್ಸ್ ಏನು ಅಂತ ಹೇಳಿ. ಸೊ TM ಅಂತ ಅಂದರೆ ಒನ್ಸ್ ಫೈಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗಿದ್ದಾಗಲೇ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಟೆಂಪರರಿ ಟ್ರೇಡ್ ಮಾರ್ಕ್ ನಂಬರ್ ಅಂತ ಅಲೋಕೇಟ್ ಮಾಡ್ತಾರೆ. ಒನ್ಸ್ ನಿಮಗೆ ಅದು TM ನಂಬರ್ ಅಂತ ಸಿಕ್ಕಾಗಲೇ ನೀವು ನಿಮ್ಮ ಲೇಬಲಲ್ಲಿ TM ಅಂತ ಹಾಕೊಂಡು ನಿಮ್ಮ ಪ್ರಾಡಕ್ಟನ್ನು ನೀವು ಮಾರ್ಕೆಟಲ್ಲಿ ಸೆಲ್ ಮಾಡ್ಬೋದು. ಈ ಆರ್ ಅಂತ ಅಂದರೆ ನೀವು ಜನರಲ್ ಪಬ್ಲಿಕ್ಕಿಂದ ನಿಮಗೆ ಜರ್ನಲ್ ಅಪೋಸಿಷನ್ ಇಲ್ಲದೆ ಅಥವಾ ಏನೋ ಅಬ್ಜೆಕ್ಷನ್ ಇಲ್ದಿರೆ ನಿಮಗೆ ಒನ್ಸ್ ಸರ್ಟಿಫಿಕೇಟ್ ಸಿಕ್ಕಾಗ ಮಾತ್ರ ನೀವು ನಿಮ್ಮ ಬ್ರ್ಯಾಂಡಲ್ಲಿ ಆರ್ ಅಂತ ಮೆನ್ಷನ್ ಮಾಡ್ಬೋದು. ಅಲ್ಲಿವರೆಗೂ ನೀವು ಟೆಂಪರರಿಯಾಗಿ ನಿಮ್ಮ TM ಅನ್ನು ಬಳಸಬೇಕಾಗಿರುತ್ತೆ. ಒನ್ಸ್ ನಿಮಗೆ ಸರ್ಟಿಫಿಕೇಟ್ ಸಿಕ್ಕಾಗಲೇ ಮಾತ್ರ ನೀವು ಆರ್ ಅಂತ ಬಳಸ್ಬೋದು. ನಾವು ಇವತ್ತಿನ ವಿಡಿಯೋಲ್ಲಿ ಟ್ರೇಡ್ ಮಾರ್ಕ್ ಅಂದ್ರೆ ಏನು, ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಏನು, ಅದಕ್ಕೆ ಹೇಗೆಲ್ಲ ಇಂಪಾರ್ಟೆನ್ಸ್ ಏನು ಅಥವಾ ಪ್ರೊಸೆಸ್ ಏನು, ಏನೇನು ಕಂಡೀಷನ್ಸ್ ಇರಬೇಕು, ಏನೇನು ಡಾಕ್ಯುಮೆಂಟ್ಸ್ ಅಂತೆಲ್ಲ ಮೆನ್ಷನ್ ಆಗಿದೆ. ಸೊ ಇದಾದಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಕಮೆಂಟಲ್ಲಿ ತಿಳಿಸಿ, ಅಥವಾ ಏನಾದರೂ ಇನ್ಫಾರ್ಮೇಷನ್ ಬೇಕಂದ್ರೂ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋಲಿ ನಾನು ನಿಮ್ಮನ್ನು ನೋಡ್ತೀನಿ. ಥ್ಯಾಂಕ್ ಯು.